ರಾಮಾಯಣದ ಸ್ವಾರಸ್ಯಕರ ಕಥೆ. ಹನುಮಂತ ಮತ್ತು ಸುರಸೆಯ ಪರೀಕ್ಷೆ. ಸೀತೆಯನ್ನು ಹುಡುಕಲು ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುತ್ತಿದ್ದನು. ಅವನು ಆಕಾಶದಲ್ಲಿ ವೇಗವಾಗಿ ಹಾರುತ್ತಿದ್ದಾಗ ದೇವತೆಗಳು ಒಂದು ಪರೀಕ್ಷೆ ಮಾಡಬೇಕೆಂದು ಯೋಚಿಸಿದರು. ಹನುಮಂತನ ಬುದ್ಧಿ ಮತ್ತು ಧೈರ್ಯ ಎಷ್ಟು ಇದೆ ಎಂದು ನೋಡೋಣ ಎಂದು ನಿರ್ಧರಿಸಿದರು. ಅದಕ್ಕಾಗಿ ಅವರು ನಾಗಮಾತೆ ಸುರಸೆಯನ್ನು ಕಳುಹಿಸಿದರು. ಸುರಸೆಯು ಭಯಾನಕ ರೂಪ ಧರಿಸಿ ಸಮುದ್ರದ ಮಧ್ಯೆ ಕಾಣಿಸಿಕೊಂಡಳು. ಅವಳು ತನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದು ಹೇಳಿದಳು, ದೇವತೆಗಳು ಇಂದು ನಿನ್ನನ್ನು ನನ್ನ ಆಹಾರವನ್ನಾಗಿ ಕಳುಹಿಸಿದ್ದಾರೆ. ಬಾ, ನನ್ನ ಬಾಯೊಳಗೆ ಬಾ. ಹನುಮಂತನು ವಿನಯವಾಗಿ ಹೇಳಿದನು, ನಾನು ಶ್ರೀರಾಮನ ಕಾರ್ಯಕ್ಕಾಗಿ ಲಂಕೆಗೆ ಹೋಗುತ್ತಿದ್ದೇನೆ. ದಯವಿಟ್ಟು ನನಗೆ ದಾರಿ ಬಿಡು. ಹಿಂತಿರುಗಿ ಬಂದಾಗ ನಿನ್ನ ಮಾತು ಪಾಲಿಸುತ್ತೇನೆ. ಆದರೆ ಸುರಸೆಯು ಒಪ್ಪಲಿಲ್ಲ. ಅವಳು ತನ್ನ ಬಾಯಿಯನ್ನು ಇನ್ನಷ್ಟು ದೊಡ್ಡದಾಗಿಸಿಕೊಂಡಳು. ಅದನ್ನು ನೋಡಿ ಹನುಮಂತನು ತನ್ನ ದೇಹವನ್ನು ಬೆಟ್ಟದಷ್ಟು ದೊಡ್ಡದಾಗಿಸಿದನು. ಸುರಸೆಯ ಬಾಯಿಯು ಇನ್ನಷ್ಟು ದೊಡ್ಡದಾಯಿತು. ಹೀಗೆ ಇಬ್ಬರೂ ತಮ್ಮ ಗಾತ್ರವನ್ನು ಹೆಚ್ಚಿಸುತ್ತಲೇ ಹೋದರು. ಕೊನೆಗೆ ಸುರಸೆಯ ಬಾಯಿ 100 ಯೋಜನೆಗಳಷ್ಟು ದೊಡ್ಡದಾಯಿತು. ಆಗ ಹನುಮಂತನು ತನ್ನ ಬುದ್ಧಿಯನ್ನು ಬಳಸಿದನು. ಒಂದು ಕ್ಷಣದಲ್ಲಿ ತನ್ನ ದೇಹವನ್ನು ಹೆಬ್ಬರಳಿನಷ್ಟು ಚಿಕ್ಕದಾಗಿಸಿಕೊಂಡು ಸುರಸೆಯ ಬಾಯೊಳಗೆ ಪ್ರವೇಶಿಸಿ ತಕ್ಷಣ ಹೊರಗೆ ಬಂದನು. ನಂತರ ಕೈಮುಗಿದು ಹೇಳಿದನು, ಅಮ್ಮ, ನಾನು ನಿನ್ನ ಬಾಯೊಳಗೆ ಹೋಗಿ ಬಂದಿದ್ದೇನೆ. ಈಗ ನನ್ನನ್ನು ಹೋಗಲು ಬಿಡು. ಸುರಸೆಯು ತನ್ನ ನಿಜವಾದ ರೂಪವನ್ನು ತೋರಿಸಿ ಸಂತೋಷದಿಂದ ಹೇಳಿದಳು, ಹನುಮಂತ, ಇದು ಕೇವಲ ಪರೀಕ್ಷೆಯಾಗಿತ್ತು. ನೀನು ಬಲದಲ್ಲಿ ಮಾತ್ರವಲ್ಲ, ಬುದ್ಧಿಯಲ್ಲಿಯೂ ಶ್ರೇಷ್ಠನು. ನಿನ್ನ ಕಾರ್ಯ ಯಶಸ್ವಿಯಾಗಲಿ. ಹನುಮಂತನು ಅವಳ ಆಶೀರ್ವಾದ ಪಡೆದು ಲಂಕೆಯ ಕಡೆಗೆ ಹೊರಟನು. ಕಥೆಯ ನೀತಿ: ಬಲಕ್ಕಿಂತ ಬುದ್ಧಿ ದೊಡ್ಡದು. ಕಷ್ಟಗಳನ್ನು ಕೇವಲ ಶಕ್ತಿಯಿಂದಲ್ಲ, ಜಾಣ್ಮೆಯಿಂದಲೂ ಗೆಲ್ಲಬಹುದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.